ಕೈವಾ ಸಿನಿಮಾದ ಇವತ್ತು ಒಂದು ರೆಡ್ ಕಾರ್ಪೆಟ್ ಸೆಲೆಬ್ರಿಟಿ ಶೋ ತುಂಬ ಪ್ರೌಡ್ ಆಗಿದೆ. ಆ್ಯಕ್ಚುಲಿ ನೌ ಐ ಆಮ್ ರಿವೀಲಿಂಗ್ ದ ಟ್ರೂತ್. ಏನಂದರೆ ಜಯತೀರ್ಥ ಅವ್ರಿಗೆ ಗೊತ್ತಿಲ್ಲ, ಈಸ್ ಥಿಂಕಿಂಗ್ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಬಿಟ್ಟು ನಾನು ಸೆಕೆಂಡ್ ಟೈಮ್ ನೋಡ್ತಾ ಇದ್ದೀನಿ. ಎಸ್ಟರ್ಡೇ ವಾಚ್ಡ್ ದ ಸಿನಿಮಾ, ಐ ಕೇಮ್ ಓನ್ಲಿ ಫಾರ್ ಜಯತೀರ್ಥ. ಏನಂದರೆ ನನಗೆ ನೆನ್ನೆ ನೋಡಿ ಒಂದು ಅಷ್ಟು ಖುಷಿ ಆಯಿತು ಸಿನಿಮಾ. ನೆನ್ನೆ ಬೇರೆ ಕಡೆ ನೋಡಿದೆ ಸಿನಿಮಾ. ಜಯತೀರ್ಥ ಫೋನ್ ಮಾಡಿದ ತಕ್ಷಣ ಇಲ್ಲ ಇನ್ನೊಂದ್ಸರಿ ಸಿನಿಮಾನ ಡೀಟೇಲ್ಡಾಗಿ ನೋಡಬೇಕಂತ ಬಂದೆ. ಅವ್ರ ಸ್ಟ್ರೆಂತ್ ಏನಂದರೆ ಒಂದು ಪೀರಿಯಡನ್ನು ಸೆಟ್ ಮಾಡಿ ನಾನು ಯಾವತ್ತೂ ತುಂಬ ಒಂದು ಮಾಸ್ ಸಿನಿಮಾ ಮಾಡುವಾಗ ಕಂಟೆಂಟನ್ನು ಬಿಟ್ಬಿಡ್ತೀರಾ ಅಂತ ಯಾವಾಗಲೂ ನಾವು ಗೌರವಕೊಳ್ತಾ ಇದೆ. ಫಸ್ಟ್ ಟೈಮ್ ಐ ಆಮ್ ಸೋ ಪ್ರೌಡ್ ದಟ್ ಒಂದು ಕಂಟೆಂಟ್ ಜೊತೆ ಒಂದು ಎಂಟರ್ಟೈನ್ಮೆಂಟು ಒಂದು ಮಾಸ್ ಮೂವಿನ ಪ್ರೆಸೆಂಟ್ ಮಾಡಿರೋದು. ಆಮೇಲೆ ಒಂದು ರೆಗ್ಯುಲರ್ ಫಾರ್ಮೆಟ್ ಇಲ್ಲದೆ ಅದರಲ್ಲೂ ಒಂದು ಡೀಟೇಲಿಂಗ್ ತುಂಬ ಪೊಯಿಟಿಕ್ ಆಗಿ. ನನಗೆ ಈಗ ಏನಂದರೆ ಇದೇ ಥರ ನಾವು ಮಾಸ್ ಸಿನಿಮಾಗಳು ಮಾಡುವಾಗ ಇಷ್ಟೇ ಕಂಟೆಂಟು, ಇಷ್ಟೇ ಡೀಟೇಲ್ಡಾಗಿ, ಇಷ್ಟೇ ಎಸ್ಥೆಟಿಕ್ ಮೇಂಟೈನ್ ಮಾಡಿ ಒಂದು ಪೊಯಿಟಿಕ್ಕಾಗಿ ಪ್ರೆಸೆಂಟ್ ಮಾಡಿದ್ರೆ ಇಂಡಸ್ಟ್ರಿ ಸ್ಟ್ಯಾಂಡರ್ಡು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಕೈವಾ ಆ ಕೆಲಸನ ಮಾಡುತ್ತೆ ಅಂತ 100% ಕಾನ್ಫಿಡೆನ್ಸ್ ಇದೆ. ಮೈ ಬೆಸ್ಟ್ ವಿಶಸ್ ಟು ಧನ್ವೀರ್ ಆ್ಯಂಡ್ ಕ್ಯಾಮ್ರಾಮ್ಯಾನ್ ಇದು ಮೇಘಾ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ದ ಆರ್ಟ್ ವರ್ಕ್ ಈಸ್ ವೆರಿ ಫೈನ್. ಪ್ರೊಡಕ್ಷನ್ ಡಿಸೈನ್ ವರ್ಕ್ ತುಂಬ ಚೆನ್ನಾಗಿದೆ. ಪ್ರೊಡಕ್ಷನ್ ಡಿಸೈನ್ ತುಂಬ ಚೆನ್ನಾಗಿದೆ. ನಮಗೆ ಗೊತ್ತಿರುತ್ತೆ ಒಂದು ಲಿಮಿಟೆಡ್ ಬಜೆಟಲ್ಲಿ ಎಷ್ಟು ತೊಗೊಂಡು ಬರಬೇಕು ಅಂತ. 1918 ಅಂತ ಮತ್ತೆ ಇಷ್ಟೆಲ್ಲ ಡೆವಲಪ್ ಆದ ಒಂದು ಸಿಟಿನ 40 years ಬ್ಯಾಕ್ ತರಬೇಕಂದ್ರೆ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಿಗ್ ಸಲ್ಯೂಟ್ ಟು ಕೈವಾ ಆ್ಯಂಡ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಈಗಷ್ಟೇ ಕೈವಾ ಸಿನಿಮಾ ನೋಡಿದೆ. ನಿಜಕ್ಕೂ ಒಂದು ತುಂಬ ಇಂಟೆನ್ಸ್ ಆಗಿರೋ ಒಂದು ಆ್ಯಕ್ಷನ್ ಸಿನಿಮಾಗಳಂದರೆ ಜನರಲ್ಲಾಗಿ ತುಂಬ ಲೌಡಾಗಿ ಮತ್ತು ಓವರ್ ದ ಟಾಪ್ ಅನ್ಸೋ ಥರದ ನರೇಷನ್ನು ಮತ್ತು ತುಂಬ ಎಕ್ಸಾಗ್ರೇಟೆಡ್ ಕ್ಯಾರೆಕ್ಟರ್ಸ್ ಇರುತ್ತೆ. ಬಟ್ ಕೈವಾ ಒಂದು ರಿಯಲ್ ಇನ್ಸಿಡೆಂಟನ್ನು ಬೇಸ್ ಮಾಡಿರುವಂಥ ಕಥೆ ಆಗಿರೋದ್ರಿಂದ ಮತ್ತು 1983ನಲ್ಲಿ ನಡೆದಿರುವಂಥ ಕಥೆ ಆಗಿರೋದ್ರಿಂದ ಆ ಕಾಲಘಟ್ಟಗಳಲ್ಲಿ ನಡೆದಿರುವಂಥ ಎಲ್ಲ ವಿಚಾರಗಳನ್ನು, ಅದು ಭಕ್ತಪರಾದ ಸಿನಿಮಾ ಆಗಿರ್ಬೋದು, ಗಂಗಾರಾಮ್ ಬಿಲ್ಡಿಂಗ್ ಆಗಿರ್ಬೋದು, ಮತ್ತು ಅವತ್ತಿಗೆ ತುಂಬ ದೊಡ್ಡ ಡಾನ್ಗಳು ಅನ್ಸ್ಕೊಂಡಿದ್ದ ಜಯರಾಜ್ ಮತ್ತು ಕೊತ್ವಾಲ್ ಅವರ ಆ ಏನು ವಾತಾವರಣ ಇತ್ತು ಅದನ್ನೆಲ್ಲ ತುಂಬ ಅದ್ಭುತವಾಗಿ ಕಟ್ಕೊಂಡಿದ್ದಾರೆ ಜಯತೀರ್ಥ ಅವ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಬೇಸಿಕಲಿ ಜಯತೀರ್ಥ ರಂಗಭೂಮಿಯಿಂದ ಬಂದಂಥ ಒಬ್ಬ ವ್ಯಕ್ತಿ. ಹಾಗಾಗಿ ಅವ್ರ ಸಿನಿಮಾಗಳಲ್ಲಿ ಯಾವಾಗಲೂ ನಮ್ಮ ಟ್ರೆಡಿಷನ್, ನಮ್ಮ ಕರ್ನಾಟಕದ ಟ್ರೆಡಿಷನ್ ಏನಿದೆ ಅದನ್ನು ಹೆಂಗಾದರೂ ಕತೆ ಒಳಗಡೆ ತರಕ್ಕೆ ನೋಡ್ತಾ ಇರ್ತಾರೆ. ಈ ಸಿನಿಮಾದಲ್ಲಿ ಕೂಡ ಕರ್ಗದ ವಿಚಾರನ ಒಂದು ಆ್ಯಕ್ಷನ್ ಕತೆ ಒಳಗಡೆ ತೊಗೊಂಬಂದಿರುವಂಥದ್ದು ತುಂಬ ಅದ್ಭುತವಾಗಿ ತೊಗೊಂಬಂದಿದ್ದಾರೆ. ಇನ್ನು ನಾನಾ ರೀತಿ ವಿಚಾರಗಳು, ಈ ಕಲ್ಚರ್ಗೆ ಸಂಬಂಧಪಟ್ಟಂಥ ವಿಚಾರಗಳನ್ನ ತಂದಿದ್ದಾರೆ. ಮೇಲ್ನೋಟಕ್ಕೆ ಇದು ಒಂದು ಆ್ಯಕ್ಷನ್ ಸಿನಿಮಾ ಆದರೂ ಬೇಸಿಕಲಿ ಒಳಗಡೆ ಇರೋದು ತುಂಬ ಹಾರ್ಟ್ ಟಚ್ ಆಗುವಂಥ ಲವ್ ಸ್ಟೋರಿ. ಆ್ಯಕ್ಷನ್ ಸಿನಿಮಾಗಳನ್ನ ಇಷ್ಟಪಡೋರು ಮತ್ತು ಈ ಪ್ರೀತಿ ಆಧಾರಿತ ಸಿನಿಮಾಗಳನ್ನ ಇಷ್ಟಪಡುವಂಥವ್ರು ತಪ್ಪದೇ ನೋಡಬೇಕಾದಂಥ ಸಿನಿಮಾ. ಮಿಸ್ ಮಾಡಿದ್ರೆ ಥಿಯೇಟ್ರಲ್ಲಿ ನೋಡಿ, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಅಜನೀಶ್ ಅವರು ತುಂಬ ಒಳ್ಳೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ಸಿನಿಮಾಟೋಗ್ರಫಿ, ಒಬ್ಬರು ಲೇಡಿ ಸಿನಿಮಾಟೋಗ್ರಫಿ ತುಂಬ ಅದ್ಭುತವಾಗಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಮತ್ತು ಕಲಾವಿದರು ಕೂಡ ಅಷ್ಟೇ ಆ ಪಾತ್ರಗಳನ್ನ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಮಿಸ್ ಮಾಡದೆ ಥಿಯೇಟ್ರಲ್ಲಿ ನೋಡಿ ಇಂಥ ಸಿನಿಮಾಗಳನ್ನ ಗೆಲ್ಲಿಸಿ ಅಂತ ಹಾರೈಸ್ತೀನಿ.